ಚಿಕೆಯ ಆರಂಭದಲ್ಲಿ ಆಂಕರ್ ಹೇಳ್ತಾರೆ, ಸರ್ ನನ್ನ ನೆಕ್ಸ್ಟ್ ಕ್ವಶನ್, ನಿಮ್ ಹೆಂಡತಿ ಯಾವ ವಿಷಯಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಾರೆ? 1 ನಿಮಿಷ ಅಂತ ಹೇಳ್ಬಿಟ್ಟು ಭೂಮಿಯವ್ರ ಕೈಗೆ ಸ್ಲೇಟ್ ನ ಕೊಡ್ತಾರೆ. ಇನ್ನು ಭೂಮಿಯವರು ಸ್ಲೇಟ್ ಅಲ್ಲಿ ಆನ್ಸರ್ ನ ಬರಿತಾ ಇರ್ತಾರೆ. ಭೂಮಿ ಆನ್ಸರ್ ಬರ್ದಿದ ತಕ್ಷಣ ಈ ಕಡೆ ಆಂಕರ್ ನೋಡ್ಬಿಟ್ಟು, ಎಸ್ ಅಜಿತ್ ಅವ್ರೆ ನಿಮ್ ಉತ್ತರ ಅಂತ ಹೇಳ್ಬಿಟ್ಟು ಅಜಿತ್ನ ಕೇಳಿದಾಗ, ನನ್ನ ಹೆಂಡತಿಗೆ ಅವಳ ಜೀವನದಲ್ಲಿ ತುಂಬಾ ಮಹತ್ವವಾಗಿರೋದು ಅಂತ ಅಂದ್ರೆ ಸಂಬಂಧಗಳು. ಒಂದು ಸಂಬಂಧನ ಉಳಿಸ್ಕೊಳೋದಕ್ಕೋಸ್ಕರ ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ. ನಿಜ ಹೇಳ್ಬೇಕು ಅಂದ್ರೆ ಅವಳು ನಮ್ ಕುಟುಂಬಕ್ಕೆ ತ್ಯಾಗಮಯಿ. ಆಂಕರು ಮೈಕ್ ನ ಇಸ್ಕೊಂಡ್ಬಿಟ್ಟು, ನಿಮ್ ಹೆಂಡತಿ ಉತ್ತರನೂ ಕೂಡ ಇದೇ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮೆಲ್ಲರೂ ಉತ್ತರನು ಸರ್, ಆದ್ರೂ ಒಂದ್ಸರಿ ನೋಡ್ಬಿಡೋಣ. ನಿಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ನಮ್ಗೆಲ್ರಿಗೂ ಸಹ ಅಷ್ಟು ಐಡಿಯಾ ಸಿಕ್ಬಿಟ್ಟಿದೆ. ಹಾಗಾಗಿ ಅವ್ರ ಆನ್ಸರ್ ನ ಚೆಕ್ ಮಾಡೋದೇ ಬೇಡ, ಇದೇ ಆನ್ಸರ್ ಅವ್ರದ್ದು ಸೇಮ್ ಆಗಿರುತ್ತೆ ಅಂತ. ಆದ್ರೂ ಸಹ ನಮ್ ವೀಕ್ಷಕರು ಕಾಯ್ತುರದಿಂದ ಕಾಯ್ತಾ ಇದ್ದಾರೆ. ಸೊ ಹಾಗಾಗಿ ಆ ಉತ್ತರನ ಒಂದ್ಸರಿ ತೋರಿಸ್ಬಿಡ್ತೀನಿ ಹೇಳಿ ಸ್ಲೇಟ್ ನ ಇಸ್ಕೊಂಡು ಸಂಬಂಧ ಅಂತ ಬರ್ದಿರೋದನ್ನ ಶೋ ಮಾಡಿ ತೋರಿಸ್ತಾರೆ. ಈ ಕಡೆ ಆಂಕರ್ ಅವರು ಸಂಬಂಧ ಅಂತ ಹೇಳಿ. ಆ ರೆಸಾರ್ಟ್ ಓನರ್ ಹೇಳ್ತಾರೆ, ನೀವಿಬ್ರು ಮದ್ವೆ ಮಾಡ್ಕೊಂಡು ಇನ್ನು 1 ವರ್ಷ ಕೂಡ ಆಗಿಲ್ಲ, ಇಬ್ರು ಕೂಡ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ದೀರಾ, ಗಾಡ್ ಬ್ಲೆಸ್ ಯು ಬೋತ್. ಇನ್ನು ಆಂಕರ್ ಹೇಳ್ತಾರೆ, ಎಲ್ಲಾ ಪ್ರಶ್ನೆಗಳಿಗೂ ಸಹ ಸರಿಯಾದ ಉತ್ತರವನ್ನು ಕೊಟ್ಟಿರುವಂತಹ ಈ ನಮ್ಮ ಜನ್ಮದ ಜೋಡಿ ಇದ್ದಿದ್ದಾರೆ. ಎಲ್ರು ಕೂಡ ಕ್ಲಾಪ್ಸ್ ನ ಹಾಕ್ತಾರೆ. ಆಂಕರ್ ಹೇಳ್ತಾರೆ, ನೀವು ಗೇಮ್ ನ ಮಾತ್ರ ಗೆಲ್ಲೋದಲ್ದೇನೆ ನಮ್ಮೆಲ್ಲರ ಮನಸ್ಸನ್ನು ಕೂಡ ಗೆದ್ದಿದ್ದೀರಾ, ಕಂಗ್ರಾಚುಲೇಷನ್ಸ್. ಇನ್ನು ರೆಸಾರ್ಟ್ ಓನರ್ ಹೇಳ್ತಾರೆ, ಈ ಒಂದು ಗೇಮ್ ನಲ್ಲಿ ಗೆದ್ದಿರೋ ಜೋಡಿಗೆ ನಮ್ಮೊಂದು ರೆಸಾರ್ಟ್ ಕಡೆಯಿಂದ ಸ್ಮಾಲ್ ಗಿಫ್ಟ್ ಅಂತ ಹೇಳಿ ರಿಂಗ್ ನ ತೋರಿಸ್ತಾರೆ. ಆಂಕರ್ ಅದನ್ನ ರಿಂಗ್ ಗಳನ್ನ ಈಸ್ಕೊಂಡು ಅಜಿತ್ಗೆ ಹೇಳ್ತಾರೆ, ನೀವು ಇಬ್ರು ಕೂಡ ಈ ರಿಂಗ್ ನ ಈಸ್ಕೊಂಡು ಒಬ್ರಿಗೊಬ್ರು ಹಾಕ್ಬೇಕು. ಪ್ರೀತಿ ಯಾವಾಗ್ಲೂ ಹೀಗೆ ಇರ್ಲಿ, ಇಲ್ಲಿ ಬಂದಿರೋರು ಎಲ್ರಿಗೂ ಕೂಡ ಮಾದರಿ ಆಗ್ಲಿ. ಇನ್ನು ಅಜಿತ್ ಅವ್ರ ಕೈಗೆ ರಿಂಗ್ ನ ಕೊಟ್ಟಂತಹ ಆಂಕರ್, ಇನ್ನು ರಿಂಗ್ ನ ಈಸ್ಕೊಂಡಂತಹ ಅಜಿತ್ ಅವರು ಭೂಮಿ ಕೈಗೆ ಒಂದು ರಿಂಗ್ ನ ಕೊಟ್ಟು ಭೂಮಿನ ನಗ್ನಗ್ತಾ ತನ್ನ ಕೈಯಲ್ಲಿ ಇಟ್ಕೊಂಡು ಕರ್ಕೊಂಡು ಮುಂದೆ ಬಂದು ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಉಂಗ್ರಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳೋದಕ್ಕೆ ಮುಂದೆ ಹಾಕ್ತಾರೆ. ಇನ್ನು ಅಜಿತ್ ಅವರು ಮೊದಲು ಅವ್ರ ಕೈಯಲ್ಲಿರುವಂತಹ ಬಾಕ್ಸ್ ನ ತೆಗೆದು ರಿಂಗ್ ನ ನೋಡಿ ಆ ರಿಂಗ್ ನ ಭೂಮಿ ಕೈನ ಹಿಡ್ಕೊಂಡು ಅವ್ರ ಕೈಗೆ ತೋರಿಸ್ತಾರೆ. ಇನ್ನು ಎಲ್ರು ಸಹ ಅಲ್ಲಿರೋರು ಕ್ಲಾಪ್ಸ್ ನ ಹಾಕ್ತಾರೆ. ಸುತ್ತಮುತ್ತ ಇರೋರು ಎಲ್ಲರನ್ನು ನೋಡಿ ಭೂಮಿಯವರು ತನ್ನ ಕೈನ ಕೊಡೋದಿಕ್ಕೆ ಸ್ವಲ್ಪ ಮಟ್ಟಿಗೆ ಸಂಕೋಚನ ಪಡ್ತಾ ಇರ್ತಾರೆ. ಆದ್ರೂ ಸಹ ಅಜಿತ್ ಕೈಗೆ ತನ್ನ ಕೈನ ಕೊಟ್ಟು ರಿಂಗ್ ನ ಎಕ್ಸ್ಚೇಂಜ್ ಮಾಡಿಸ್ಕೋತಾರೆ. ಇನ್ನು ಎಲ್ರನ್ನೂ ಸಹ ಈ ಕಡೆ ಅಜಿತ್ ಅವರು ಗಮನಿಸ್ತಾ ಇರ್ತಾರೆ. ಭೂಮಿಯವರು ಸಹ ಸುತ್ತಮುತ್ತ ನೋಡಿ ಅಜಿತ್ ಕೈನ ಮುಂದೆ ಮಾಡಿದಾಗ ಅವರು ಸಹ ರಿಂಗ್ ನ ಅಜಿತ್ ಕೈಗೆ ತೋರಿಸ್ತಾರೆ. ಅಲ್ಲಿರೋರು ಎಲ್ರ ಮುಂದೆನೂ ಈ ಕಡೆ ಆಂಕರ್ ಹೇಳ್ತಾರೆ, ಸೊ ಅಜಿತ್ ಅವರ ಈ ಒಂದು ಖುಷಿಗೆ ನೀವು ಎಲ್ರ ಮುಂದೆನೂ ಸಹ ನಿಮ್ಮ ಹೆಂಡತಿಗೆ ಕಿಸ್ ಮಾಡಿ ಅಂತ ಹೇಳ್ತಾರೆ. ಇನ್ನು ಸುತ್ತಮುತ್ತ ಅಜಿತ್ ಅವರು ನೋಡ್ತಾ ಇರ್ತಾರೆ. ಅದನ್ನ ಗಮನಿಸಿದಂತ ಆಂಕರು, ಅರೆ ಇಷ್ಟೊಂದು ಮುಜುಗರ ಪಟ್ಕೋತಾ ಇದ್ದೀರಾ, ನೀವು ಬಂದಿರೋದು ಹನಿಮೂನ್ ತಾನೇ, ನಿಮ್ ಹೆಂಡತಿಗೆ ನೀವು ಕಿಸ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ನೀವು ಕಿಸ್ ಮಾಡಿ ಸರ್ ಅಂತ ಹೇಳ್ತಾರೆ. ಅಜಿತ್ ಅವರು ಅವ್ರ ಮಾತಿಗೆ ಕಿಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಭೂಮಿ ಪಕ್ಕ ಹೋಗಿ ನಿಂತ್ಕೊಂಡು ಅವ್ರ ಕೆನ್ನೆ ಮೇಲೆ ಕೈ ಇಟ್ಟಾಗ ಭೂಮಿಯವರು ಭಯದಲ್ಲಿ ಕಣ್ಣನ್ನ ಟೈಟ್ ಆಗಿ ಮುಚ್ಕೋತಾರೆ. ಕಿಸ್ ಮಾಡ್ಬೇಕು ಅಂತಾನೆ ಹೋಗ್ತಾರೆ ಅಜಿತ್ ಅವರು. ಆದ್ರೆ ಭೂಮಿ ಆ ರೀತಿ ಇರೋದನ್ನ ನೋಡಿ ಭೂಮಿನ ಫ್ರೀ ಆಗಿ ಬಿಟ್ಬಿಟ್ಟು 1 ನಿಮಿಷ ನಾನ್ ಬಂದೆ ಅಂತ ಹೇಳ್ಬಿಟ್ಟು ಅಜಿತ್ ಅವರು ಅಲ್ಲಿಂದ ಹೋಗ್ತಾರೆ. ಇನ್ನು ಭೂಮಿಯವರು ಅಲ್ಲಿರುವಂತಹ ಓನರು ಮತ್ತೆ ಆಂಕರ್ನ ನೋಡಿ ಸ್ಮೈಲ್ ಮಾಡ್ತಾರೆ. ಗಾಬರಿಯಲ್ಲಿ ಸುತ್ತಮುತ್ತ ಭೂಮಿಯವರು ಭಯದಲ್ಲಿ ನೋಡ್ತಾ ಇರ್ತಾರೆ, ಅಜಿತ್ ಅವರು ಎಲ್ಲೋದ್ರು ಅಂತ ಹೇಳಿ. ಇನ್ನು ಅಜಿತ್ ಅವರು ಸರ್ಪ್ರೈಸಿವ್ ಆಗಿ ಈ ಕಡೆ ತನ್ನ ಬೆನ್ನಿಂದ ಹೂಗಳನ್ನ ಮುಚ್ಚಿಟ್ಕೊಂಡು ಬಂದು ಭೂಮಿ ಎದುರುಗಡೆ ಮಂಡಿ ಕಾಲೂರಿ ಕೂತ್ಕೊಂಡು ಪುನಃ ತಗೋ ಭೂಮಿ ಅಂತ ಹೇಳಿ ಕಣ್ಣಲ್ಲೇ ಸಿಗ್ನಲ್ ನ ಕೊಡ್ತಾರೆ. ಅಜಿತ್ ಅವರು ಭೂಮಿ ಮುಖನ ನೋಡ್ಕೊಂಡು ಅಜಿತ್ ಅವರು ಭೂಮಿಗೆ ಲವ್ ಪ್ರಪೋಸ್ ನ ಮಾಡ್ತಾರೆ. ನನ್ನ ದೇಹದಲ್ಲಿ ಉಸಿರೋವರೆಗೂ ಬಾಳ ಸಂಗಾತಿಯಾಗಿ ನೀನ್ ನನ್ ಜೊತೆನಲ್ಲೇ ಇರು ಭೂಮಿ, ಐ ಲವ್ ಯು ಭೂಮಿ ಅಂತ ಹೇಳ್ಬಿಟ್ಟು ಭೂಮಿ ಅವ್ರಿಗೆ ಅಜಿತ್ ಹೇಳಿದಾಗ ಅಜಿತ್ ಅವ್ರ ಮಾತಿಗೆ ಭೂಮಿಯವರು ಸ್ವಲ್ಪ ಭಯ, ಸ್ವಲ್ಪ ಸಂಕೋಚ, ಸ್ವಲ್ಪ ಗಾಬರಿ ಎಲ್ಲನೂ ಸಹ ತನ್ನ ಮುಖದಲ್ಲಿ ವ್ಯಕ್ತಪಡಿಸಿ ಸುತ್ತಮುತ್ತ ನೋಡಿ ಈ ಕಡೆ ಅಜಿತ್ ಅವರು ಹಿಡ್ಕೊಂಡಿರುವಂತಹ ಹೂನ ಇಸ್ಕೋತಾರೆ. ಆಂಕರ್ ಅವರೆಲ್ಲರೂ ಸಹ ಇವರು ಪ್ರಪೋಸ್ ಮಾಡಿದ್ದಕ್ಕೆ ಕ್ಲಾಪ್ಸ್ ನ ಹಾಕಿ ಅಜಿತ್ ಮಾತಾಡ್ಲಿ ಅಂತ ಹೇಳ್ಬಿಟ್ಟು ಮೈಕ್ ನ ಕೊಡ್ತಾರೆ. ಇನ್ನು ಅಜಿತ್ ಅವರು ಮೈಕ್ ನ ಇಸ್ಕೊಂಡು ಎಷ್ಟೇ ಮುಂದುವರೆದ್ರು ನಮ್ಮ ಸಂಸ್ಕೃತಿ ಮತ್ತೆ ನಮ್ಮ ಸಂಪ್ರದಾಯನ ಮರಿಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ದೊಡ್ಡವರು. ಒಂದ್ ಹೆಣ್ಣಿನ ವಿಚಾರಕ್ಕೆ ಬಂದು ಮುತ್ ಕೊಡೋದು ಅಂತ ಅಂದ್ರೆ ಹೆಣ್ಣಿನ ಪ್ರೈವೇಸಿ ವಿಚಾರ ನನ್ಗೆ ಯಾಕೋ ಸರಿ ಅಂತ ಅನಿಸ್ಲಿಲ್ಲ. ನಾನು ನನ್ನ ಹೆಂಡತಿಗೆ ನನ್ನ ಕೈಯಾರ ಕಿತ್ತಂತ ಹೂನ ಪ್ರೆಸೆಂಟ್ ಮಾಡಿ ಕೊಟ್ಟಿರೋದು. ಇನ್ನು ಅಜಿತ್ ಅವರು ಇದು ಎಷ್ಟು ಜನಕ್ಕೆ ಸರಿ ಅನ್ನಿಸ್ತೋ ಅದ್ ನನಗೆ ಗೊತ್ತಿಲ್ಲ, ಅದೇ ರೀತಿ ಎಷ್ಟು ಜನಕ್ಕೆ ತಪ್ಪು ಅನ್ನಿಸ್ತೋ ಕೂಡ ಅದು ನನಗೂ ಗೊತ್ತಿಲ್ಲ. ಆದ್ರೆ ಒಂದು ಹೆಣ್ಣಿನ ಸ್ವಾಭಿಮಾನಕ್ಕೆ ಧಕ್ಕೆ ಬರೋದ ಹಾಗೆ ನಾನು ಇದು ಮಾಡಿದ್ದೀನಿ ಅಂತ ನನ್ಗೆ ಅನ್ನಿಸ್ತಿದೆ. ನಾನ್ ಮಾಡಿರೋ ಕೆಲಸ ನನಗ್ ಸರಿ ಅಂತ ಅನ್ನಿಸ್ತಾ ಇದೆ. ಅಜಿತ್ ಅವರು ಹೇಳ್ತಿದ್ದಾಗೆ ಭೂಮಿಯವ್ರಿಗೆ ಅಜಿತ್ ಅವ್ರ ಮಾತನ್ನ ಕೇಳಿ ಒಂದ್ ರೀತಿ ಖುಷಿ ಆಗುತ್ತೆ. ಅಜಿತ್ ಮುಖನ ನೋಡ್ಕೊಂಡು ಸಾಫ್ಟ್ ಆಗಿ ಈ ಕಡೆ ಕ್ಲಾಪ್ಸ್ ನ ಹಾಕ್ತಾ ಇರ್ತಾರೆ ಭೂಮಿಯವರು.
ಹಾಲಲ್ಲಿ ಕೂತಿರುವಂತಹ ಎಲ್ರು ಹಾಲಲ್ಲೇ ಇರ್ತಾರೆ. ಅಜ್ಜಿ ಅವರು ಎದ್ದೋಗ್ತಾ ಇರ್ತಾರೆ. ಅಜ್ಜಿ ಅವರು ಎದ್ದೋಗ್ತಾ ಇರೋದನ್ನ ನೋಡಿ ದೇವಿಯನ್ನವರು ಅತ್ತೆ ಒಂದ್ ನಿಮಿಷ, ಅಂಜು ಫಾರಿನ್ ಇಂದ ಮನೆಗೆ ಬಂದಿದ್ದಾಯ್ತು, ಆದ್ರೂ ಕೂಡ ನೀವು ಅಂಜುನ ನಿಮ್ ಮನ್ಸಿಂದ ದೂರನೇ ಇಟ್ಟಿದ್ದೀರಲ್ಲ. ಶುಕ್ರವಾರ ಅವಳಿಗೆ ನಿಶ್ಚಿತಾರ್ಥ, ಆಮೇಲೆ ಮದ್ವೆ, ಅದಾದ್ಮೇಲೆ ಅವಳು ಗಂಡನ ಮನೆಗೆ ಸೇರ್ಕೋತಾಳೆ. ಈಗ ಹೋದ್ಮೇಲೆ ನಾನೇ ಹೇಳ್ಬಿಡ್ತೀನಿ ನಮ್ಮ ಮನೆ ಹೊಸ್ಲನ್ನ ತುಳಿಬೇಡ ಅಂತ. ಇನ್ನು ಅವಳು ಹೋದ್ ಮನೇಲಿ ಎಷ್ಟೇ ಕಷ್ಟ ಆದ್ರೂ ಸರಿ, ಅನಾಥ ಪ್ರಜ್ಞೆ ಕಾಡಿದ್ರು ಸಹ ಸರಿ, ಅಮ್ಮ ನಿನ್ ಪಾಲಿಗೆ ಸತ್ಲು ಅಂತ ತಿಳ್ಕೊಂಡ್ ಬಾಳು ಅಂತ ಹೇಳ್ಬಿಡ್ತೀನಿ ಅಂತ ಓವರ್ ಆಗಿ ಡ್ರಾಮಾ ಮಾಡ್ಕೊಂಡು ಮನೆಯಲ್ಲಿರೋ ಎಲ್ರಿಗೂ ಸಹ ಮನ್ಸಿಗೆ ನೋವು ಆಗೋ ಹಾಗೆ ಮತ್ತೆ ಅಜ್ಜಿ ಮನ್ಸು ಕರ್ಗೋ ಹಾಗೆ ಮಾತಾಡಿ ಅಲ್ಲಿವರೆಗೂನಾದ್ರೂ ನನ್ನ ಮಗಳು ಅಂಜುನ ಒಪ್ಕೊಳ್ಳಿಯತ್ತೆ. ಅದೇ ಮನೇಲಿ ಅವಳನ್ನ ಅವಾಯ್ಡ್ ಮಾಡಿ ಓಡಾಡಬೇಡಿ. ನೋಡೋದಿಕ್ಕೆ ತುಂಬಾ ಸಂಕಟ ಆಗುತ್ತೆ. ನೀವು ಗಂಡನ ಮನೆ ಕಡೆಯವರು ಬಂದಾಗ ಈ ರೀತಿ ನಡ್ಕೊಳೋದನ್ನ ನೋಡಿ ಅವರು ಮನೆಯವ್ರಿಗೆ ಬೇಡವಾಗಿರೋ ಈ ನಮ್ಮ ಮನೆಗೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಸಣ್ಣ ಸೂಚನೆನೋ ಬರ್ದಿರೋ ಹಾಗೆ ಕೊಳಿ. ಮಗಳು ಜೀವನ ಏನಾಗ್ಬೇಕತ್ತೆ, ನನ್ನ ಮಗಳು ಬದುಕು ಹೀಗಾಯ್ತಲ್ಲ ಅಂತ ಮಗನ ಆತ್ಮವಿಲ್ಲವಿಲ್ಲ ಅಂತ ಒದ್ದಾಡಲ್ವತ್ತೆ. ಈ ರೀತಿ ಹೇಳ್ಬಿಟ್ಟು ಅಜ್ಜಿಗೆ, ಶ್ರವಣ್ಗೆ ಮತ್ತೆ ಸಂಗೀತ ಅವ್ರಿಗೆ, ರಾಮ್ಗೆ ಎಲ್ರಿಗೂ ಸಹ ಒಂದು ರೀತಿ ಮನಸ್ಸಿಗೆ ನಾಟವಾಗಿ ಮಾತಾಡ್ತಾರೆ ದೇವಯಾನಿಯವರು. ಇನ್ನು ಅಜ್ಜಿ ಅಳ್ತಾ ಅಂಜು ಮುಖನ ನೋಡಿ ಅಂತ ಹೇಳಿ ತನ್ನ ಕೈನ ಮುಂದೆ ಮಾಡಿ ಕರೀತಾರೆ. ಅಂಜು ಖುಷಿಯಿಂದ ಅವ್ರ ಅಮ್ಮನ ಮುಖನ ನೋಡಿ ಹೋಗಿ ಅಜ್ಜಿನ ತಬ್ಕೋತಾರೆ. ದೇವಯಾನಿ ಹಾಯ್ಡ್ರಾಮ ಇನ್ನೂ ಸಕ್ಸಸ್ ಆಗುತ್ತೆ. ಅಜ್ಜಿಯವರು ತನ್ನ ಮೊಮ್ಮಗಳ ಕಣ್ಣೀರನ್ನ ಒರೆಸಿ, ನನಗೆ ಅಂಜು ಮೇಲೆ ದ್ವೇಷ ಇಲ್ಲಮ್ಮ, ಇಲ್ಲಿ ಮೊದಲಿನ ಥರ ಆಗುತ್ತೆ ಅಂತ ಹೇಳಿ ಭಯ ಆಗುತ್ತೆ, ಊಟ ಆಗುತ್ತೆ, ಇದಕ್ಕೆ ಸ್ವಲ್ಪ ದೂರನೇ ಇಟ್ಬಿಡ್ತೀನಿ, ಕೂಡ ನೀನು ಈಗ ಈ ಮನೆ ಮೊಮ್ಮಗಳೇ, ಎಲ್ರ ಪ್ರೀತಿಯ ಅಂಜು ಅಂತ ಹೇಳಿ ಅಜ್ಜಿ ಅವ್ರು ಹೇಳ್ತಾರೆ. ಶ್ರವಣ್ ಅವ್ರು ಎದ್ದು ಬಂದು ಅಂಜುನ ಸಮಾಧಾನ ಮಾಡಿ ದೇವಯಾನಿ ಮುಖ ನೋಡಿ, ದೇವಯಾನಿ ಮೊದಲು ನೀನು ಆಳೋದನ್ನ ನಿಲ್ಲಿಸು, ಅಂಜು ಈ ಮನೆಯಿಂದ ಮದುವೆಯಾಗಿ ಹೋಗೋವರೆಗೂ ನಾವೆಲ್ಲರೂ ಕೂಡ ಅವಳನ್ನ ಚೆನ್ನಾಗೇ ನೋಡ್ಕೋತೀವಿ. ಆಮೇಲೆ ಇನ್ನೊಂದು ಮಾತು, ಈ ಮನೆಯಲ್ಲಿ ಅಂಜುಯಿಂದ ಯಾರಿಗೂ ಕೂಡ ಏನು ತೊಂದರೆ ಆಗಲ್ಲ, ಅದಕ್ಕೆ ನಾನೇ ಗ್ಯಾರಂಟಿ. ಅವರು ಖಂಡಿತ ಇಲ್ಲ, ನನ್ನ ಮಗಳು ಎಲ್ಲನೂ ಕೂಡ ಅರ್ಥ ಮಾಡ್ಕೊಂಡಿದ್ದಾಳೆ. ಅಂಜು ಅಂತಿದ್ದಾಗೆ ಅಂಜು ಅವರು ಇಲ್ಲಿವರೆಗೂ ನನ್ನಿಂದ ಆಗಿರೋ ತಪ್ಪು ಅದನ್ನೆಲ್ಲ ಕ್ಷಮಿಸ್ಬಿಡಿ, ಮುಂದೆ ನನ್ನ ಕಡೆಯಿಂದ ಯಾರ ಮನ್ಸಿಗೂ ಕೂಡ ನೋವಾಗಲ್ಲ. ಅವರು ಹತ್ಕೊಂಡು, ಇಷ್ಟೇ ಕಂದ ನಿನ್ನಿಂದ ನಾವು ಬಯಸೋದು. ಅಜ್ಜಿ ತನ್ನ ಮೊಮ್ಮಗಳನ್ನ ತಬ್ಕೊಂಡು ಎಲ್ಲ ಮಾತುಕತೆನ ನಡೆಸಿ ಬಂದಿರೋ ಸಮಸ್ಯೆನೆಲ್ಲ ಸಾಲ್ವ್ ಆಗೋ ಹಾಗೆ ಮನೆಯವರು ತಣ್ಣಗೆ ನಿಂತಿರ್ತಾರೆ. ಅದೇ ಸಮಯಕ್ಕೆ ಕರೆಕ್ಟಾಗಿ ಈ ಕಡೆ ಶ್ರವಣ್ ಅವ್ರಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಫೋನ್ ಕಾಲ್ನ ರಿಸೀವ್ ಮಾಡಿದಂತಹ ಶ್ರವಣ್ ಅವರು, ಹಾ ರಾಯ್ರೆ, ನಾನೇ ನಿಮಗೆ ಫೋನ್ ಮಾಡೋಣ ಅಂತಿದ್ದೆ, ಅಷ್ಟರಲ್ಲಿ ನೀವೇ ಮಾಡಿದ್ದೀರಾ. ಇಲ್ಲ, ನಮ್ಮ ಮಂಜು ಮನೆಗೆ ಬಂದಿದ್ದಾಳೆ ಅದನ್ನ ಹೇಳೋದಿಕ್ಕೆ. ಹೌದಾ, ಸರಿ, ನಾನು ಅವಳನ್ನ ಕೇಳ್ಬಿಟ್ಟು ನಿಮಗೆ ಫೋನ್ ಮಾಡ್ಲಾ ಅಂತ ಹೇಳಿ ಫೋನ್ನ ಹಿಡ್ಕೊಂಡು ಈ ಕಡೆ ಶ್ರವಣ್ ಅವರು ಅಂಜುನ ನೋಡಿ, ಕಂದ ಋತ್ವಿಕ್ ತಂದೆ ಫೋನ್ ಮಾಡಿದ್ರು, ಮನೆಗೆ ಬಂದಿದ್ದ ವಿಷಯನ ಹೇಳಿದೆ, ತುಂಬಾ ಖುಷಿ ಪಟ್ರು. ಋತ್ವಿಕ್ ನಿನ್ನ ಹತ್ರ ಏನೋ ಪರ್ಸನಲ್ ಆಗಿ ಮಾತಾಡ್ಬೇಕಂತೆ, ನಿನ್ನ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ರೆ ನಾಳೆ ಬೆಳಗ್ಗೆ ನಮ್ಮ ಮನೆ ಹತ್ರ ಇರೋ ಕಾಫಿ ಶಾಪ್ ಇದೆಯಲ್ಲ, ಮೀಟ್ ಮಾಡ್ಬೋದಾ ಅಂತ ಕೇಳ್ತಿದ್ದಾನೆ. ಮಾಡ್ತೀಯ ಕಂದ? ಅಂಜು ಅವರು ಮನೆಯವರೆಲ್ಲ ನೋಡಿ ಹುಡುಕಿರೋ ಹುಡುಗ ದೊಡ್ಡಪ್ಪ, ಈ ವಿಷಯದಲ್ಲಿ ನೀವೆಲ್ಲ ಹೇಗೆ ಹೇಳ್ತಿರೋ ಹಾಗೆ ನಾನು ಕೇಳ್ತೀನಿ, ನೀವೆಲ್ಲ ಒಪ್ಪಿಗೆ ಕೊಟ್ರೆ ನಾನು ಹೋಗಿ ಋತ್ವಿಕ್ ನ ಮೀಟ್ ಮಾಡ್ತೀನಿ ಹೇಳ್ತಾರೆ. ಇನ್ನು ಅಲ್ಲೇ ಇರುವಂತಹ ದೇವಯಾನಿಯವರು ಅಂತ ಹೇಳಿ ಎದುರುಸರನ್ನ ಬಿಡ್ತಾರೆ. ಇನ್ನು ಅಜ್ಜಿಯವರು ಅಂಜುನ ಹಿಡ್ಕೊಂಡು ಜಾಣೆ ಅಂತ ಹೇಳ್ತಾರೆ, ಆದ್ರೆ ಅಲ್ಲೇ ಇರುವಂತಹ ಅಪೇಕ್ಷೆನೂ ಮಾತ್ರ ಇದು ಯಾಕೋ ಸರಿ ಕಾಣಿಸ್ತಾ ಇರೋದಿಲ್ಲ. ಇನ್ನು ರಾಮ್ ಅವರು ಅಂಜು ಬಾಯಿಲಿ ಅಂತ ಹೇಳಿದಾಗ ಅಂಜು ಅವರು ರಾಮ್ ಅವ್ರ ಹತ್ರ ಹೋಗ್ತಾರೆ. ಇನ್ನು ರಾಮ್ ಅವ್ರು, ನೋಡು ಅಂಜು, ನೀನ್ ಬದಲಾಗಿರೋದು ಮನೆಯವ್ರಿಗೆ ಎಲ್ರಿಗೂ ಸಹ ಖುಷಿ ಕೊಟ್ಟಿದೆ, ಒಳ್ಳೇದಾಗ್ಲಿ, ಗಾಡ್ ಬ್ಲೆಸ್ ಯು ಅಂತ ಹೇಳ್ತಾರೆ. ಇನ್ನು ಎಲ್ಲರೂ ಸಹ ಮನೆಯಲ್ಲಿ ಖುಷಿಯಿಂದ ಅಂಜುನ ತಬ್ಕೊಂಡಿರ್ತಾರೆ. ಈ ಕಡೆ ಅಜಿತ್ ಅವರು ರೂಮ್ ಒಳಗಡೆ ಬರ್ತಾರೆ. ಭೂಮಿಯವರು ಸಹ ಅಜಿತ್ ಇಂದನೇ ಬಂದು ಅಜಿತ್ನ ನೋಡಿ ಒಂದ್ ರೀತಿ ಖುಷಿ ಪಡ್ತಾ ಇರ್ತಾರೆ. ಇವರು ನೀರ್ ಕುಡಿತಾ ಇರೋದನ್ನ ನೋಡಿ ಭೂಮಿಯವರು ಸಾಹೇಬ್ರೆ ಅಂತಿದ್ದಾಗೆ ಭೂಮಿನ ನೋಡ್ತಾರೆ. ಇನ್ನು ಭೂಮಿಯವರು, ಸಾಹೇಬ್ರೆ ಥ್ಯಾಂಕ್ ಯು ಸೋ ಮಚ್. ಅಜಿತ್ ಅವರು, ನಾನ್ ಥ್ಯಾಂಕ್ಸ್ ಹೇಳುವಂತದ್ದು ಏನ್ ಮಾಡಿದೆ? ಭೂಮಿಯವರು, ಆ ಪಾರ್ಟಿನಲ್ಲಿ ಕಪಲ್ಸ್ಗೆ ಮುತ್ತು ಕೊಡುವಂತಹ ಸಿಚುವೇಶನ್ನ ನೀವು ಎಷ್ಟು ಚೆನ್ನಾಗಿ ನಿಭಾಯಿಸಿದ್ರಿ, ಥ್ಯಾಂಕ್ ಯು ಸೋ ಮಚ್ ಸಾಹೇಬ್ರೆ. ಹಾಗೆ ಈ ಹೆಣ್ಮಕ್ಳ ಮೇಲೆ ಎಷ್ಟು ಗೌರವ ಅನ್ನೋದು ನನಗೆ ಅಲ್ಲಿ ಗೊತ್ತಾಯ್ತು. ಅಷ್ಟೇ ಅಲ್ಲ ಸಾಹೇಬ್ರೆ, ನಿಮ್ಮ ಮೇಲಿನ ಗೌರವ ಇನ್ನು ದುಪ್ಪಟ್ಟಾಯ್ತು. ಅವರು ಗೌರವ ಹೆಚ್ಚಾಗ್ತಿದ್ದಾಗೆ ಜವಾಬ್ದಾರಿನೂ ಹೆಚ್ಚಾಗುತ್ತಲ್ಲ ಭೂಮಿ. ಈಗ ನಾವು ಏನ್ 2 ದಿನ ಆಚೆ ಬಂದಿದೀವಿ, ಇದು ಮನೆಯವ್ರಿಗೆ ಹನಿಮೂನ್ ಆಗಿರ್ಬೋದು, ಆದ್ರೆ ಅದು ನಮ್ಗಲ್ಲ, ನನ್ನ ಜವಾಬ್ದಾರಿ ನಂದು. ಹಾಗೆ ಈ ಒಂದು ಟ್ರಿಪ್ ಅಲ್ಲಿ ನಿನ್ಗೆ ಯಾವುದೇ ರೀತಿ ಮುಜುಗರ ಆಗದಿರೋ ಹಾಗೆ ಅನ್ನೋದು ಕೂಡ ನನ್ನ ಜವಾಬ್ದಾರಿ ಹೇಳ್ಬಿಟ್ಟು ಫೋನ್ ನ ತಗೊಂಡು ಸ್ವಲ್ಪ ಹೊರಗಡೆ ಹೋಗ್ತಾರೆ. ಇನ್ನು ಅಜಿತ್ ಹೋಗಿದ್ದನ್ನು ನೋಡಿದಂತಹ ಭೂಮಿಯವರು, ತಲೆ ಸಾಹೇಬ್ರೆ, ನೀವು ತುಂಬಾ ಗ್ರೇಟ್ ಆಗ್ಬಿಟ್ರಿ ಅಂತ ಹೇಳಿ ನಿಂತಲ್ಲೇ ಖುಷಿ ಪಡ್ತಾ ಇರ್ತಾರೆ. ಇನ್ನು ಈ ಒಂದು ಸಂಚಿಕೆಯಲ್ಲಿ ಮುಕ್ತಾಯವಾಗುತ್ತೆ. ಮುಂದಿನ ಭಾಗ ಏನಾಗುತ್ತೆ ಅನ್ನೋದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.